ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮಗೆ ಬಹಳಷ್ಟು ಜನ ಲೈಕ್ ಆಗ್ತಾರೆ. ಅದರಲ್ಲೂ ಖ್ಯಾತ ಕ್ರಿಕೆಟಿಗರು, ಖ್ಯಾತ ಸಿನಿಮಾ ತಾರೆಯರು, ಹಾಗೆಯೇ ನಮಗೆ ಇಷ್ಟವಾಗಿರ್ತಕ್ಕಂತಹ ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ರೋಲ್ ಮಾಡೆಲ್ ಅನ್ನಿಸುವಂತಹ ವ್ಯಕ್ತಿಗಳಾಗಿರಬಹುದು. ಅವರ ಲೈಫ್ ಸ್ಟೈಲ್ ನಮಗೆ ಇಷ್ಟ ಆಗುತ್ತೆ. ಅವರು ಹಾಕಿಕೊಂಡಿರ್ತಕ್ಕಂತಹ ಬ್ರ್ಯಾಂಡೆಡ್ ಬಟ್ಟೆಗಳು ನಮಗೆ ಇಷ್ಟ ಆಗುತ್ತೆ. ಅವರು ಕೈಯಲ್ಲಿ ಕಟ್ಟಿದ ಬ್ರ್ಯಾಂಡೆಡ್ ವಾಚ್ ಮತ್ತು ಕಾಲಲ್ಲಿ ಹಾಕಿದ ಬ್ರ್ಯಾಂಡೆಡ್ ಶೂಗಳು ನಮಗೆ ಇಷ್ಟ ಆಗುತ್ತೆ. ಅಂತಹದ್ದನ್ನೇ ನಾವು ತೆಗೆದುಕೊಳ್ಬೇಕು ಅಂತ ಅದಕ್ಕೋಸ್ಕರನೇ ಹಣವನ್ನು ಕೂಡ ನಾವು ವ್ಯಯ ಮಾಡ್ತೀವಿ. ಸ್ನೇಹಿತರೆ, ನಿಮಗೆ ಇಷ್ಟವಾಗುವಂತಹ ಬ್ರ್ಯಾಂಡೆಡ್ ಶರ್ಟ್ ಹಾಕುವಂತಹ ಕ್ರಿಕೆಟಿಗಾಗಿರಬಹುದು, ಸಿನಿಮಾ ತಾರೆ ಆಗಿರಬಹುದು, ಅಥವಾ ಬಿಸ್ನೆಸ್ ಮೆನ್ ಆಗಿರಬಹುದು, ಅವರು ಎಷ್ಟು ಶ್ರಮಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಥವಾ ಆ ಸ್ಥಾನಕ್ಕೆ ಏರಿದ್ದಾರೆ ಅನ್ನೋದನ್ನು ನೀವು ಯಾವತ್ತಾದರೂ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀರಾ? ಪ್ರತಿಯೊಂದು ಯಶಸ್ಸಿನ ಹಿಂದೆಯೂ ಕೂಡ ಶ್ರಮ ಇರುತ್ತೆ, ನಿದ್ದೆ ಇಲ್ಲದ ರಾತ್ರಿಗಳಿರುತ್ತೆ, ಗುರಿಯೆಡೆಗೆ ಸಾಗುವಾಗ ಪರಿತಪಿಸುವಂತಹ ತವಕ ಇರುತ್ತೆ. ಸ್ನೇಹಿತರೆ, ಅಂತಹುದ್ದೇ ಒಬ್ಬ ಕ್ರಿಕೆಟಿಗನ ಬಗ್ಗೆ ಇವತ್ತು ನಾನು ಕಂಟೆಂಟ್ನ ಹೊತ್ತು ಬಂದಿದ್ದೀನಿ. ಅದು ಬೇರೆ ಯಾರೂ ಅಲ್ಲ, ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿ ಅಂದರೆ ಸಾಕು ಎಲ್ಲರ ಕಿವಿ ನಿಮಿರುತ್ತೆ. ಒಂದು ಕ್ಷಣ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಕಿಂಗ್ ಕೊಹ್ಲಿ ಅನ್ನುವ ಹೆಸರನ್ನು ಕೇಳಿದರೆ ಯುವಕರು ಎದ್ದು ನಿಂತ್ಕೊಳ್ತಾರೆ. ಸ್ನೇಹಿತರೆ, ಇಂತಹ ಕಿಂಗ್ ಕೊಹ್ಲಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರು ಪಡುವಂತಹ ಕಷ್ಟ ನಿಮಗೆಷ್ಟು ಗೊತ್ತು? ಸ್ನೇಹಿತರೆ, ನೀವೆಲ್ಲ ಇನ್ನೂ ಮಲಗಿದ್ದಾಗಲೇ ವಿರಾಟ್ ಕೊಹ್ಲಿ ಅವರು ಎದ್ದು 3 ಗಂಟೆ ಕೆಲಸ ಮಾಡಿರ್ತಾರೆ. ಅದು ಇವತ್ತಿಗೂ ಕೂಡ ಹೌದು, ನಿನ್ನೆಯೂ ಕೂಡ ಹೌದು, ಮತ್ತು ನಾಳೆಯೂ ಕೂಡ ವಿರಾಟ್ ಕೊಹ್ಲಿ ಅವರ ಆ ಕೆಲಸ ಮುಂದುವರಿಯುತ್ತೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, 2006 ಡಿಸೆಂಬರ್ ತಿಂಗಳ ಒಂದು ನಸುಕಿನ 3 ಗಂಟೆಯ ಸಮಯ. ಆ ಸಮಯದಲ್ಲಿ 18ರ ಹರೆಯದ ಕ್ರಿಕೆಟಿಗನೊಬ್ಬ ತನ್ನ ಕೋಚ್ಗೆ ಕರೆ ಮಾಡಿ ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾನೆ. ಕಳೆದ 1 ತಿಂಗಳಿನಿಂದ ಅನಾರೋಗ್ಯ ಪೀಡಿತರಾಗಿದ್ದ ತನ್ನ ತಂದೆ ತೀರಿಕೊಂಡಿದ್ದಾರೆ. ದೆಹಲಿ ಮತ್ತು ಕರ್ನಾಟಕ ತಂಡಗಳ ನಡುವೆ ರಣಜಿ ಕ್ರಿಕೆಟ್ ನಡೀತಾ ಇದೆ. ದೆಹಲಿಯ ಪರ ಆಡುತ್ತಿದ್ದ ಆ ಹುಡುಗ 40 ರನ್ ಗಳಿಸಿದ್ದ. ಮಾರನೇ ದಿನ ಬ್ಯಾಟನ್ನು ಹಿಡ್ಕೊಂಡು ಮೈದಾನಕ್ಕಿಳಿಯುವುದು ಬೇಡವೋ ಎಂಬ ಗೊಂದಲ. ಒಂದು ಕಡೆ ಅಪ್ಪನ ಸಾವು ಮಗನನ್ನು ಧೃತಿಗೆಡಿಸಿಬಿಟ್ಟಿದೆ. ಅದೇ ಸಮಯಕ್ಕೆ ಅಪ್ಪನಿಗೆ ದೊಡ್ಡ ಮಹದಾಸೆ ಇತ್ತು. ಮಗ ಕ್ರಿಕೆಟ್ನಲ್ಲಿ ದೇಶವನ್ನು ಪ್ರತಿನಿಧಿಸಬೇಕು ಎಂಬ ಮಹದಾಸೆಯನ್ನು ಇಟ್ಕೊಂಡಿದ್ರು ಆತನ ತಂದೆ. ಅಪ್ಪನ ಆಸೆ ನೆರವೇರಿಸಲು ಈ ರಣಜಿ ಪಂದ್ಯ ಹುಡುಗನಿಗೆ ಬಹುಮುಖ್ಯವಾಗಿತ್ತು. ಇನ್ನೊಂದೆಡೆ ಮನದೊಳಗೆ ಮನೆಯ ಆಧಾರ ಸ್ತಂಭವೇ ಕುಸಿದು ಬಿದ್ದ ಸಂಕಟ ತುಂಬಿಕೊಂಡಿತ್ತು. ಆ ಹುಡುಗನಲ್ಲಿ ನೋವನ್ನು ಮೆಟ್ಟಿ ನಿಲ್ಲುವ ಶಕ್ತಿಯೂ ಇದ್ದಿದ್ದು ಜಗತ್ತಿನ ಗಮನಕ್ಕೆ ಬಂದದ್ದು ಆತ ಮರುದಿನ ಬ್ಯಾಟನ್ನೆತ್ತಿ ಮೈದಾನಕ್ಕೆ ಇಳಿದಾಗಲೇ. ಸ್ನೇಹಿತರೆ, ಅಂತಹ ಸಂದರ್ಭದಲ್ಲಿ ಧೈರ್ಯ ತಂದುಕೊಂಡು ಭಾವನೆಗಳನ್ನು ಹತ್ತಿಕ್ಕಿ ಆಟವಾಡಿದ್ದು ಎಲ್ಲರ ಗಮನ ಸೆಳೆದಿತ್ತು. ಅಂದ ಹಾಗೆ ಅವತ್ತು ಆಟ ಮುಂದುವರೆಸಿ ಆತ ಗಳಿಸಿದ್ದು 90 ರನ್ಗಳು. ಅಂದ ಹಾಗೆ ಆತ ಕೋಚ್ಗೆ ಕರೆ ಮಾಡಿದಾಗ ಅಳುತ್ತಾ ಹೇಳಿದ್ದೇನು ಗೊತ್ತೇ? ನಾನು ಮಾರನೇ ದಿನ ಆಟ ಮುಂದುವರಿಸ್ತೀನಿ ಅಂತ. ಆ ಹುಡುಗನೇ ವಿರಾಟ್ ಕೊಹ್ಲಿ. ಇಂದು ಭಾರತದ ಕ್ರಿಕೆಟ್ ಪ್ರೇಮಿಗಳ ಎದೆಯನ್ನ ಬೆಚ್ಚಗಾಗಿಸುವ ಹೆಸರು. ಜಗತ್ತಿನ ಅತ್ಯುತ್ತಮ ಬ್ಯಾಟ್ಮನ್ಸ್ಗಳ ಸಾಲಿನಲ್ಲಿ ಈಗಾಗಲೇ ಸೇರಿರುವ ವಿರಾಟ್ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದಲೇ ಯಶಸ್ಸಿನ ಮೆಟ್ಟಿಲಿನ ಏರಿದವರು. ಯಶಸ್ಸು ಒಂದು ಗುರಿಯಲ್ಲ, ನಿರಂತರವಾಗಿ ನಡೆಯಬೇಕಾದ ಹಾದಿ ಎಂಬುದನ್ನು ಕಿರಿಯ ವಯಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ಜವಾಬ್ದಾರಿಯುತ ಹುದ್ದೆ ಮತ್ತು ಅದು ತರುವ ಒತ್ತಡ, ಸ್ಟಾರ್ಗಿರಿ, ಜನಪ್ರಿಯತೆ, ಸಂಪತ್ತು ಎಲ್ಲವನ್ನ ಸಲೀಸಾಗಿ ನಿರ್ವಹಿಸುತ್ತಾ ಮಾದರಿಯಾದವರು ವಿರಾಟ್ ಕೊಹ್ಲಿ. ಈಗಿನ್ನು 30ರ ಆಸುಪಾಸಿನ ಈ ಹುಡುಗ ಟೆಸ್ಟ್, 1 ದಿನದ ಪಂದ್ಯಗಳು, 2020 ಎಲ್ಲದರಲ್ಲೂ ಅತ್ಯುತ್ತಮ ಎನಿಸಿಕೊಂಡಿದ್ದು ಹೇಗೆ? ಯಶಸ್ಸನ್ನು ವಿರಾಟ್ ಅರ್ಥೈಸುವ ಬಗೆಯನ್ನು ನಾನು ನಿಮಗೆ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಹಗಲುಗನಸು ಕಾಣುತ್ತಾ, ಗಾಳಿ ಗೋಪುರಗಳನ್ನು ಕಟ್ಟುತ್ತಾ, ಅದರಲ್ಲೇ ವಾಸ ಮಾಡುತ್ತಾ, ಸಾಮಾಜಿಕ ಜಾಲತಾಣಗಳ ಭ್ರಮಾಲೋಕದಲ್ಲಿ ಮುಳುಗೇಳುತ್ತಾ, ವಾಸ್ತವದಿಂದ ಇಂಚಿಂಚೆ ದೂರ ಸರಿಯುತ್ತಾ, ತಮ್ಮ ಸೋಲಿಗೆ ಇಲ್ಲದ ನೆಪಗಳನ್ನು ಹೇಳುತ್ತಾ, ತಮ್ಮನ್ನು ನಂಬಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತಾ, ಯಶಸ್ವಿ ವ್ಯಕ್ತಿಗಳೆಲ್ಲ ಅದೃಷ್ಟವಂತರೆಂದು ಗೊಣಗುತ್ತಾ ಇಡೀ ಬದುಕನ್ನೇ ಕಳೆದು ಬಿಡುವವರಿಗೆ ವಿರಾಟ್ ಕೊಹ್ಲಿಯ ಮಾತುಗಳು ಸ್ಫೂರ್ತಿಯನ್ನ ತಂದೇ ತರುತ್ತೆ. ಪ್ರತಿದಿನವೂ ನಮ್ಮ ಗುರಿಯಲ್ಲಿ ಉತ್ಕೃಷ್ಟತೆ ಸಾಧಿಸಲು ಪ್ರಯತ್ನಿಸುವುದು ವಿರಾಟ್ಗೆ ಬಹುಮುಖ್ಯ.
ಅದಕ್ಕೆ ಒಂದು ಮಾನಸಿಕ ತಯಾರಿ ಬೇಕಾಗುತ್ತೆ. ಏಕೆಂದರೆ ಯಶಸ್ಸು ಎಂಬುದು ನಮ್ಮ ದಿನನಿತ್ಯದ ಕೆಲಸಗಳ ಪರಿಣಾಮ. ಹಾಗಾಗಿ ಮೈದಾನದಲ್ಲಿ ಏನು ಮಾಡುತ್ತೇನೆ ಎಂಬುದಕ್ಕಿಂತ ಮೈದಾನದಲ್ಲಿ ಇಲ್ಲದಿದ್ದಾಗ ಏನು ಮಾಡುತ್ತಿರುತ್ತೇನೆ ಅನ್ನೋದು ಮುಖ್ಯವಾಗುತ್ತೆ ಅಂತಾರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬಹುದೊಡ್ಡ ಹಾರ್ಡ್ ವರ್ಕರ್. ಬೆಳಗ್ಗೆ 4 ಗಂಟೆಗೆ ಏಳುವ ವಿರಾಟ್ ಪ್ರತಿದಿನವೂ ತಮ್ಮ ಪ್ರದರ್ಶನ ಉತ್ತಮವಾಗಿರಬೇಕೆಂದು ಪ್ರಯತ್ನ ಪಡ್ತಾರೆ. ಯಾವುದಾದ್ರೂ ಪಂದ್ಯದಲ್ಲಿ ಕಡಿಮೆ ರನ್ ಗಳಿಸಿದ ದಿನ 2-3 ಗಂಟೆ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡುವ ಮೂಲಕ ತಮಗೆ ತಾವೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದರೆ 1-2 ಗಂಟೆ ಹೆಚ್ಚಿಗೆ ಓದುವುದನ್ನು ಪ್ರಾರಂಭಿಸುವಂತಹ ಧನಾತ್ಮಕ ಬದಲಾವಣೆಯನ್ನು ಇತರ ವಿದ್ಯಾರ್ಥಿಗಳು ತಮ್ಮದಾಗಿಸಿಕೊಂಡ್ರೆ ಬಹುಶಃ ಅರ್ಧ ಸಮಸ್ಯೆ ಪರಿಹಾರವಾಗಬಹುದೇನೋ. ಯಾವತ್ತೂ ಯಾರಿಗೂ ಏನನ್ನೂ ನಾನು ಸಾಬೀತುಪಡಿಸಲು ಹೋಗುವುದೂ ಇಲ್ಲ. ಈ ಗೆಲುವು ಅಥವಾ ಸಾಧನೆ ಎನ್ನುವುದು ಒಂದು ಹವ್ಯಾಸದ ಹಾಗೆ. ಒಂದಾದ ಮೇಲೊಂದರಂತೆ ಸಾಧನೆ ಮಾಡುತ್ತಾ ಹೋದಂತೆ ಸಿಗುವ ಸಂತಸ, ಸಮಾಧಾನ ನಿಮ್ಮನ್ನು ಸುಮ್ಮನಿರಲು ಬಿಡೋದಿಲ್ಲ. ನಿರಂತರವಾಗಿ ಪ್ರಯತ್ನ ಜಾರಿಯಲ್ಲಿರುವಂತೆ ಮಾಡುತ್ತದೆ. ಈ ಗೆಲುವಿನ ಕ್ಷಣವನ್ನು ಸಂಭ್ರಮಿಸಿದವರಿಗೆ ಮಾತ್ರ ಅದು ಕೊಡುವ ರೋಮಾಂಚನ ಗೊತ್ತಿರುತ್ತೆ. ಮತ್ತು ನಾನು ಕಣಕ್ಕಿಳಿಯುವುದು ಸ್ಪರ್ಧಿಸಲು ಮತ್ತು ಗೆಲ್ಲಲು. ಕ್ರೀಸ್ನಲ್ಲಿ ಬ್ಯಾಟಿಂಗ್ ಮಾಡುವ ವೇಳೆ ನಾನಾಗಿರುವ ಸಮಯ. ಆಗ ಬೇರೆ ಯಾರ ಬಗ್ಗೆಯೂ ನಾನು ಯೋಚಿಸೋದೇ ಇಲ್ಲ. ಸೋಲುವುದನ್ನು ನಾನು ದ್ವೇಷ ಮಾಡ್ತೀನಿ. ಇಷ್ಟೆಲ್ಲ ಶತಕಗಳು, ದಾಖಲೆಗಳನ್ನು ನೋಡಿದಾಗ ಅಯ್ಯೋ ಇದನ್ನೆಲ್ಲ ನಾನೇ ಮಾಡಿದ್ದ ಎಂದು ಅನಿಸ್ತಿರುತ್ತೆ. ಆದರೆ ಆ ವಿಚಾರ ಇಂದಿನ ಆಟದ ಮೇಲೆ ಒತ್ತಡ ಹಾಕಬಹುದು. ಹಾಗಾಗಿ ಪ್ರತಿದಿನವೂ ಹೊಸದಾಗಿ ಪ್ರಾಕ್ಟೀಸ್, ಹೊಸಬನಂತೆ ಶ್ರದ್ಧೆಯಿಂದ ಆಟ. ಒಂದು ಸಂಗತಿಗಾಗಿ ಇಷ್ಟೆಲ್ಲ ಪ್ರಯತ್ನಪಟ್ಟು ಶ್ರಮ ಹಾಕಿ ಅದರಲ್ಲಿ ಅತ್ಯುತ್ತಮವಾಗಬೇಕೆಂದು ಬಯಸದಿದ್ದರೆ ಏನು ಪ್ರಯೋಜನ ಅಂತಾರೆ ವಿರಾಟ್ ಕೊಹ್ಲಿ. ಕ್ರಿಕೆಟ್ಗಾಗಿ ಅಷ್ಟೆಲ್ಲ ತ್ಯಾಗ ಮಾಡಿದ ಮೇಲೆ ಅತ್ಯುತ್ತಮ ಆಟಗಾರನಾಗಬೇಕೆಂದು ಬಯಸಲೇಬೇಕು ಎಂದು ವಿರಾಟ್ ಕೇಳುತ್ತಾರೆ. ಮತ್ತದು ಅವರ ಯಶಸ್ಸಿನ ಮೂಲಮಂತ್ರವೂ ಹೌದು. ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆ ಮಾತು ಇಂಥವರನ್ನ ನೋಡಿಯೇ ಹುಟ್ಟಿರಬೇಕು. ಜಗತ್ತಿಗೆ, ಅದರಲ್ಲೂ ಯುವಜನತೆಗೆ ಕಾಣುವುದು ವಿರಾಟ್ ಗಳಿಸುವ ಹಣ, ಗ್ಲಾಮರ್ ಲೋಕ, ಜನಪ್ರಿಯತೆ ಮಾತ್ರ. ಅಯ್ಯೋ ಆತ ಅದೃಷ್ಟವಂತ ಎಂದು ನೀಡುಸುವ ಹುಡುಗರೆ, ನೀವು ಬೆಳಗ್ಗೆ ಏಳುವ ಹೊತ್ತಿಗೆ ವಿರಾಟ್ ತಮ್ಮ 3 ಗಂಟೆಗಳ ತರಬೇತಿ ಮುಗಿಸಿರ್ತಾರೆ. ಇದು ವಿರಾಟ್ ವಿಚಾರದಲ್ಲಿ ಮಾತ್ರವಲ್ಲ, ಎಲ್ಲ ಕ್ಷೇತ್ರಗಳ, ಎಲ್ಲ ಸಾಧಕರ ಯಶಸ್ಸಿನ ಗುಟ್ಟು. ಇವತ್ತು ನಾವು ನೋಡುತ್ತಿರುವ ಕೊಹ್ಲಿ ರೂಪುಗೊಂಡಿರುವುದರ ಹಿಂದೆ 20 ವರ್ಷಗಳ ಶ್ರಮವಿದೆ. ಯಶಸ್ಸು ಅನ್ನೋದು ನೀರ್ಗಲ್ಲಿನ ತುದಿ, ಜಗತ್ತಿಗೆ ಗೋಚರಿಸುವುದು ಅದು ಮಾತ್ರ. ಆದರೆ ಅದರ ಹಿಂದಿನ ಅಗಾಧ ಪ್ರಯತ್ನ, ಅಪಾರ ತ್ಯಾಗ ಇವೆಲ್ಲ ನೀರಿನಡಿಯಲ್ಲಿರುವ ಐಸ್ಬರ್ಗ್ನ 90% ಭಾಗ. ಮತ್ತದು ಜಗತ್ತಿಗೆ ಕಾಣೋದೇ ಇಲ್ಲ. 8ರ ಎಳೆಯ ಪ್ರಾಯದಿಂದಲೇ ಕ್ರಿಕೆಟ್ ಎಂದರೆ ವಿರಾಟ್ಗೆ ಅಚ್ಚುಮೆಚ್ಚು. 9 ವರ್ಷ ದೊಡ್ಡವರಾದ ಅಕ್ಕ, 7 ವರ್ಷ ದೊಡ್ಡವರಾದ ಅಣ್ಣನ ನಂತರ 3ನೇಯವರಾದ ವಿರಾಟ್ ಕ್ರಿಕೆಟ್ನಲ್ಲಿ ಆಸಕ್ತಿ ತೋರಿದಾಗ ಮನೆಯಲ್ಲಿ ವಿರೋಧವೇನೂ ಉಂಟಾಗಲಿಲ್ಲ. ಬೆಳಗ್ಗೆ ಆಟದ ಮೈದಾನಕ್ಕೆ ಬಂದು ಬಿಡುತ್ತಿದ್ದ ಹುಡುಗನನ್ನ ಕೋಚ್ ಒತ್ತಾಯಪೂರ್ವಕವಾಗಿ ರಾತ್ರಿ ಮನೆಗೆ ಕಳಿಸಬೇಕಾಗ್ತಿತ್ತು. ತರಬೇತುದಾರರ ಹತ್ತಿರ ಆಟದ ತಂತ್ರಗಳ ಬಗ್ಗೆ ಆತ ಪ್ರಶ್ನೆ ಕೇಳುತ್ತಲೇ ಇರುತ್ತಿದ್ದ. ವಿರಾಟ್ ಅಷ್ಟರ ಮಟ್ಟಿಗೆ ಕ್ರಿಕೆಟ್ನಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದ. ಎಷ್ಟೋ ಪ್ರಶ್ನೆಗೆ ಕೋಚ್ ಹತ್ತಿರವೇ ಉತ್ತರ ಇರಲಿಲ್ಲ. ನ್ಯೂಜಿಲ್ಯಾಂಡಿನ ಡೇನಿಯಲ್ ವಿಟ್ಟೋರಿ ಹೇಳುವಂತೆ, ಇವತ್ತಿಗೂ ವಿರಾಟ್ IPLನ ಹೊಸ ಆಟಗಾರರ ಹತ್ತಿರವೂ ಚರ್ಚಿಸಿ ಕಲಿಯುವ ವಿನಯ ಇಟ್ಟುಕೊಂಡಿದ್ದಾರೆ ಅಂತ. ವಿರಾಟ್ರ ಸಾಮರ್ಥ್ಯದ ಮೂಲವಿರೋದು ಅವರ ಏಕಾಗ್ರತೆಯಲ್ಲಿ. ತಂದೆಯ ನಿಧನದ ನಂತರ ಆಡಿದ ಆಟ ಮತ್ತು ಗಳಿಸಿದ ರನ್ಗಳು ವಿರಾಟ್ಗೆ ತಮ್ಮ ಇಚ್ಛಾಶಕ್ತಿಯ ಮೇಲೆ ನಂಬಿಕೆ ಬರುವಂತೆ ಮಾಡಿದವು. ಯಾವ ಸವಾಲನ್ನಾದರೂ ಎದುರಿಸುವ ಈ ಅಭೂತಪೂರ್ವ ಆತ್ಮವಿಶ್ವಾಸವೇ ವಿರಾಟ್ರನ್ನ ಇತರ ಆಟಗಾರರಿಗಿಂತ ಭಿನ್ನವಾಗಿಸುತ್ತೆ. ಮಾಡುವ ಪ್ರತಿ ಕೆಲಸದಲ್ಲೂ ವಿರಾಟ್ ಕೊಹ್ಲಿ ಶಿಸ್ತನ್ನು ಪ್ರದರ್ಶನ ಮಾಡ್ತಾರೆ. ಒಮ್ಮೆ 12 ಕಿಲೋ ತೂಕ ಇಳಿಸಬೇಕಾದಾಗ ಕಠಿಣ ಡಯಟ್ ಅನುಸರಿಸಿದ್ರು. ರಾತ್ರಿ ಎಷ್ಟು ಹಸಿವಾಗಿತ್ತೆಂದರೆ ಹೊದಿಕೆಯನ್ನು ತಿನ್ನಬೇಕು ಎನಿಸುತ್ತಂತೆ. ಅಂತಹ ಶಿಸ್ತಿನಿಂದಲೇ ಫಿಟ್ ಆಗಿರುವ ಕೊಹ್ಲಿ ಒಳ್ಳೆಯ ಫೀಲ್ಡರ್ ಕೂಡ ಹೌದು. ಸತತವಾಗಿ ಉತ್ತಮ ಪ್ರದರ್ಶನ ತೋರಬೇಕೆಂದರೆ ಶಿಸ್ತು ಬಹಳ ಮುಖ್ಯ. ಯಶಸ್ಸು ಪಡೆಯಬೇಕೆಂದರೆ ಶಿಸ್ತಿನಿಂದ ಕೂಡಿದ ಬೇಸರ ಬರುವಂಥ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ಇಡೀ ದಿನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋದು, ಮತ್ತೆ ಮರುದಿನ ಅದನ್ನೇ ಪುನರಾವರ್ತನೆ ಮಾಡೋದು ಎಂಥವರಿಗಾದರೂ ಕೂಡ ಬೇಸರ ಆಗೇ ಆಗುತ್ತೆ.
ಅದರ ಬದಲು ಸಿನಿಮಾ ನೋಡುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಮಗ್ನರಾಗೋದು, ಸ್ನೇಹಿತರ ಜೊತೆ ಸುತ್ತೋದು, ಪಾರ್ಟಿ ಮಾಡೋದು ಬಹಳ ಸುಲಭದ ಕೆಲಸ. ಹಾಗೆ ಅದು ಎಲ್ಲರಿಗೂ ಕೂಡ ಇಷ್ಟದ ಕೆಲಸವೇ. ಸಾಧಕರಿಗೂ ಕೂಡ ಇಂಥವು ಇಷ್ಟವೇ. ಆದರೆ ಯಾವುದಕ್ಕೆ ಮಹತ್ವ ಕೊಡುವುದು ಎಂದು ಅವರಿಗೆ ಗೊತ್ತಿರುತ್ತೆ. ಹೀಗಾಗಿ ಪ್ರಜ್ಞಾಪೂರ್ವಕವಾಗಿ ತಮ್ಮ ತರಬೇತಿ, ಡಯಟ್ ಹಾಗೂ ವ್ಯಾಯಾಮಗಳನ್ನು ಮುಂದುವರಿಸ್ತಾರೆ. ದಿನನಿತ್ಯ ಮಾಡಬೇಕಾದ ಈ ಕೆಲಸಗಳು ಮುಗಿದ ಮೇಲೆಯೇ ಬೇರೆಯವರ ಕಡೆಗೆ ಅವರು ಗಮನ ಹರಿಸ್ತಾರೆ. ಆಟದ ಆರಂಭದ ದಿನಗಳಿಂದಲೂ ನನ್ನ ಆಟದ ಬಗ್ಗೆ ಟೀಕೆ ಮಾಡುವವರಿದ್ದರು, ಈಗಲೂ ಇದ್ದಾರೆ, ದ್ವೇಷಿಸುವವರು ಇದ್ದಾರೆ. ಆದರೆ ನಾನು ದಿನಕ್ಕೆ 100ಕ್ಕೆ 120% ಕೆಲಸ ಮಾಡ್ತೀನಿ. ಸೊ ಹೀಗಾಗಿ ನಾನು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಅಂತಾರೆ ವಿರಾಟ್ ಕೊಹ್ಲಿ. ಇದನ್ನು ಸ್ವತಃ ವಿರಾಟ್ ಕೊಹ್ಲಿಯವರೇ ಅಂತಾರಾಷ್ಟ್ರೀಯ ಆಟಗಾರ ಪ್ರಶಸ್ತಿ ಪಡೆದ ಸಮಾರಂಭದಲ್ಲಿ ಹೇಳಿಕೊಂಡಿದ್ರು. But the 8th one is here. ವಿರಾಟ್ ಕೊಹ್ಲಿಗೆ ಅಹಂಕಾರ, ಹಾಗಾಗಿ ಹೀಗೆಲ್ಲ ಮಾತಾಡ್ತಾರೆ ಅಂತ ಕೆಲವರು ಹೇಳ್ತಾ ಹೋದ್ರು. ಆದರೆ ವಿರಾಟ್ ಕೊಹ್ಲಿ ಅದನ್ನು ಹೇಳಿದ್ದು ಪುಟಿವ ಆತ್ಮವಿಶ್ವಾಸದಿಂದ. ದ್ವೇಷಿಸುವವರಿಗೆ ಟೀಕಿಸಲು ಅವಕಾಶ ಕೊಡದ ನಿರಂತರ ಅತ್ಯುತ್ತಮ ಪ್ರದರ್ಶನ ವಿರಾಟ್ರದ್ದು. ಶ್ರಮ ಪಡಲು ಎಂದಿಗೂ ಅಳುಕದಿರುವುದೇ ಅವರ ಯಶಸ್ಸಿನ ಗುಟ್ಟು. ಹಾಗಾಗಿಯೇ ಹೊಸ ಹೊಸ ಸವಾಲುಗಳು ಅವರನ್ನು ರೋಮಾಂಚಿತಗೊಳಿಸುತ್ತವೆ. ಅದಕ್ಕಾಗಿಯೇ ವಿರಾಟ್ ನಿರಂತರವಾಗಿ ದಾಖಲೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಬೆರಳೆಣಿಕೆಯಷ್ಟು ಜನರು ಮಾತ್ರ ತಲುಪಬಲ್ಲ ಎತ್ತರ ಈಗಾಗಲೇ ವಿರಾಟ್ ಕೊಹ್ಲಿ ತಲುಪಿದ್ದಾರೆ. ಹಲವು ಪ್ರಶಸ್ತಿಗಳನ್ನು ಅವರು ಬಾಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕುವ ಪೋಸ್ಟ್ಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ. ಸ್ನೇಹಿತರೆ, ನಾನು ಯಾಕೆ ವಿರಾಟ್ ಕೊಹ್ಲಿಯವರ ಬಗ್ಗೆ ನಿಮಗೆ ಇಷ್ಟೊತ್ತು ಹೇಳಿದೆ ಅಂದರೆ, ಒಬ್ಬ ಸಕ್ಸಸ್ ಮ್ಯಾನ್ನ ಹತ್ರ ನಾವು ಏನು ಕದಿಯೋಕ್ಕೆ ಸಾಧ್ಯ ಇದೆ, ನಾವು ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅವರನ್ನು ಹೇಗೆ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿಮಗೆ ಈ ಕಂಟೆಂಟ್ನಲ್ಲಿ ಹೇಳ್ತಾ ಹೋದೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಹಾಕುವಂತಹ ಕೂಲಿಂಗ್ ಗ್ಲಾಸನ್ನು ಫಾಲೋ ಮಾಡಿಬಿಡಿ. ಸ್ನೇಹಿತರೆ, ಕೊಹ್ಲಿಯವರು ಹಾಕ್ಕೊಟ್ಟಿರ್ತಕ್ಕಂಥ ಬ್ರ್ಯಾಂಡೆಡ್ ಶೂ, ಬಟ್ಟೆ ಇವುಗಳ ಮೇಲೆ ನಿಮ್ಮ ಗಮನ ಬೇಡ. ಸ್ನೇಹಿತರೆ, ಬದಲಾಗಿ ವಿರಾಟ್ ಕೊಹ್ಲಿ ಅವರ ಡೆಡಿಕೇಶನ್, ಅವರ ಸಮರ್ಪಣಾ ಭಾವ, ಅವರ ಪ್ರಾಮಾಣಿಕತೆ, ಅವರ ಶ್ರದ್ಧೆ, ಅವರ ಶ್ರಮ ನಮಗೆ ಅನುಕರಣೀಯ ಆಗಬೇಕು ಮತ್ತು ಅವುಗಳೆಲ್ಲವೂ ಕೂಡ ಅನುಸರಣೀಯವಾಗಬೇಕು. ಅಂದಾಗ ನಾವು ಕೂಡ ಏನಾದರೂ ಕೊಂಚ ಸಾಧನೆ ಮಾಡಲು ಸಾಧ್ಯ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರಿಗೆ ಇನ್ನೂ 40 ಕೂಡ ಆಗಿಲ್ಲ. 40 ವಯಸ್ಸಿನ ಒಳಗಡೆ ವಿರಾಟ್ ಕೊಹ್ಲಿ ಅವರು ಇವತ್ತು ವಿಶ್ವಕ್ಕೆ ಚಿರಪರಿಚಿತರು. ಸ್ನೇಹಿತರೆ, ನಮಗೂ ಕೂಡ ಟೈಮ್ ಇದೆ, ನಮಗೂ ಕೂಡ ಅವಕಾಶಗಳಿದೆ, ನಮಗೂ ಕೂಡ ಸಮಯ, ಅವಕಾಶ ಎಲ್ಲವೂ ಕೂಡ ಇದೆ. ನಾವು ನಮ್ಮ ಬದುಕನ್ನು ಕಟ್ಟುನಿಟ್ಟಾಗಿ ಬದಲು ಮಾಡಿಕೊಳ್ಬೇಕಾಗಿದೆ. ನಮ್ಮನ್ನು ನಾವು ತಿದ್ದುಕೊಂಡು ಮೈ ಕೆಡವಿಕೊಂಡು ಎದ್ದೇಳಬೇಕಾಗಿದೆ. ಅಂದಾಗಲೇ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ಕಂಟೆಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.